ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಟ್ಯೂಸ್ಡೇ ಮಾರ್ನಿಂಗ್, ಟೈಮ್ ಬಂದು 9:30 ಆಗಿದೆ. ಸ್ನಾನ ಪೂಜೆ ಎಲ್ಲ ಮುಗಿದಿದೆ. ಸೊ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು. ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ ಆ್ಯಂಡ್ ಬರ್ತಾರೆ ಇನ್ನೇನು. ಅವ್ರು ಬರೋ ಅಷ್ಟರೊಳಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಬನ್ನಿ ಏನು ಮಾಡ್ತೀನಿ ನೋಡೋಣ. ನಾನಿವತ್ತು ಲೆಮನ್ ರೈಸ್ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಟೈಮ್ ಲ್ಯಾಪ್ಸಲ್ಲಿ ಹಾಕಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ತಾನೆ ನಾನು ಒಂದು ಬಾಣಲಿಲಿ ರೈಸ್ನೂ ಕೂಡ ಆರಿಸ್ಕೊಳ್ತೀನಿ. ಯಾಕಂತಂದರೆ ಇಲ್ಲಾಂದರೆ ಚಿತ್ರಾನ್ನ ಗೊಜ್ಜು ಹಾಕಿ ಕಲಿಸಿದಾಗ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ರೈಸ್ನ ಸ್ವಲ್ಪ ಆರಿಸ್ಕೊಳ್ತೀನಿ. ಬ್ರೇಕ್ಫಾಸ್ಟ್ ಮಾಡಾಯಿತು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಸ್ಬೆಂಡ್ ಮತ್ತೆ ಡ್ಯೂಟಿಗೆ ಹೋದ್ರು. ನಾನಿವಾಗ ಬೆಳಗ್ಗೆ ಹರಿ ಬರೀಲಿ ಲೋಷನ್ ಅಪ್ಲೈ ಮಾಡಿರಲಿಲ್ಲ, ಲೋಷನ್ ಹಾಕೊಳ್ತಾ ಮಾತಾಡೋಣ ಅಂತ ಹೇಳಿ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋದೆಲ್ಲ ನಾನು ಶೂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಏನೋ ಸಮ್ ಪರ್ಸ್ನಲ್ ರೀಸನ್ಸ್ಗೆ ನಾನು ಶೂಟ್ ಮಾಡೋಕ್ಕೆ ಹೋಗಲ್ಲ ಒಂದು. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂತಂದರೆ ನಮ್ಮ ಅಮ್ಮ ಬರ್ತಾ ಇದ್ದಾರೆ ಮೈಸೂರಿಂದ. ಇವತ್ತು ಟ್ಯೂಸ್ಡೇ. ಇವತ್ತು ಯಾಕೆ ಬರ್ತಾ ಇದ್ದಾರೆ ಅಂದರೆ ಅಪ್ಪನಿಗೇನು ಬಿಸ್ನೆಸ್ ಕೆಲಸ ಇದೆ. ಸೊ ಬಿಸ್ನೆಸ್ ರಿಲೇಟೆಡ್ ಒಂದು ಕೆಲಸಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿಲ್ಲೇ ಇರ್ತಾರೆ, ನಾಳೆ ಹೋಗ್ತಾರೆ. ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಾಗಲೆಲ್ಲ, ನಮ್ಮ ಮನೆಗೆ ಯಾರೇ ಬರಲಿ, ಇನ್ಫ್ಯಾಕ್ಟ್ ಬಸವರಾಜ್ ಅವರ ರಿಲೇಟಿವ್ಸ್ ಯಾರೇ ಬರಲಿ, ಇಲ್ಲ ನಮ್ಮ ಮನೆಯಿಂದ ಯಾರೇ ರಿಲೇಟಿವ್ಸ್ ಬರಲಿ, ಯಾರೇ ಬಂದರೂ ನಮ್ಮ ಮನೇಲಿ ಅವ್ರಿಗೇ ಕುಕಿಂಗ್ ಬಿಟ್ಟಿದೆ. ಬಿಕಾಸ್ ಐ ಆಮ್ ನಾಟ್ ದ್ಯಾಟ್ ಗುಡ್ ಇನ್ ಕುಕಿಂಗ್. ಕುಕಿಂಗಲ್ಲಿ ನಾನು ಅಷ್ಟೊಂದು ನನಗೆ ಅಷ್ಟೊಂದು ಮಾಡೋಕ್ಕೆ ಬರಲ್ಲ ಕುಕಿಂಗ್. ಸೊ ನಮ್ಮಿಬ್ಬರಿಗೆ ಏನು ಬೇಕು ಅದನ್ನಷ್ಟೇ ನಾನು ಮಾಡ್ಕೊಂಡಿದ್ದೀನಿ. ಅಂದರೆ ಅಷ್ಟೇ, ನಾನು ಕಲ್ತಿರೋದು ಅಷ್ಟೇ. ಸೊ ಹಾಗಾಗಿ ಬೇಸಿಕಲಿ ನಾನು ಕುಕಿಂಗ್ ಮಾಡ್ತಿರೋದು ಮದುವೆ ಆದಮೇಲೆ. ಮದುವೆಗೂ ಮುಂಚೆ ನಾನು ಕುಕಿಂಗ್ ಮಾಡ್ತೀನಿ. ಬಟ್ ಏನಂದರೆ ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಇರ್ತೀನಿ. ಅಂದರೆ ಮನೇಲಿ ಎಲ್ಲ ಕ್ಲೀನಿಂಗ್ ಕೆಲಸನೂ ನೋಡ್ಕೊತೀನಿ, ಬಟ್ ನಾಟ್ ಇನ್ ಕುಕ್ಕಿಂಗಿಗೂ ನನಗೂ ಆಗ ಬರೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ಸ್ಪೆಷಲ್ ಆಗಿರಲಿ, ಅಟ್ಲೀಸ್ಟ್ ಒಂದ್ಸಲ ಆದರೂ ಮಾಡಿಕೊಡೋಣ ಅಂತ ಹೇಳಿ. ಹೇಗಿದ್ರು ಅಪ್ಪ ಅಮ್ಮ ಬರ್ತಾ ಇದ್ದಾರಲ್ಲ, ಸೊ ಇವತ್ತು ವೆಜ್ ಪಲಾವ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಯೂಶ್ವಲಿ ನಮ್ಮಿಬ್ರಿಗಷ್ಟೇ ಮಾಡ್ಕೊಂಡು ನನಗೆ ಅಭ್ಯಾಸ. ಸೊ ಇವತ್ತು 4 ಮೆಂಬರ್ಸಿಗೆ ಮಾಡಬೇಕು. ನೋಡೋಣ ಹೇಗಾಗುತ್ತೆ ಅಂತ. ನಮ್ಮ ಚಿಕ್ಕಮ್ಮನೂ ಬರ್ಬೋದಾಗಿತ್ತು, ಬಟ್ ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ಅಂತೆ. ನೋಡೋಣ ಏನು ಮಾಡ್ತಾರೆ, ಬರ್ತಾರಾ ಅಂತ. ನಾನೊಂದ್ಸಲ ಫೋನ್ ಮಾಡಿ ಹೇಳ್ತೀನಿ. ಆ್ಯಂಡ್ ನಾನಿರೋದು ಇನ್ನೊಂದು ಮ್ಯಾಕ್ಸಿಮಮ್ ಒಂದು 2 ವೀಕ್ಸ್ ಇರ್ತೀನಿ ಅಷ್ಟೇ ಬ್ಯಾಂಗ್ಳೂರಲ್ಲಿ. ಮತ್ತೆ ಈ ಥರ ಮೂಮೆಂಟ್ಸ್ಗಳು ಸಿಗಲ್ಲ, ಟು ಬಿ ಹಾನೆಸ್ಟ್. ಬಿಕಾಸ್ ನಾನು ಸೀಮಂತ ಆದಮೇಲೆ ಮೈಸೂರಿಗೆ ಹೊರಟೋದ್ರೆ ಮತ್ತು ಈ ಥರ ಈಗ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಆ ಥರ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು, ಖುಷಿಯಾಗಿರ್ಬೋದು, ಮತ್ತೆ ರಿಪೀಟ್ ಆಗಲ್ಲ. ಸೊ ಹಾಗಾಗಿ ಈ ಮೆಮೊರೀಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಬ್ಲಾಗ್ ರೀತಿಯಲ್ಲಿ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ. ಈಗ ಇನ್ನೂ ಪಾತ್ರೆ ವಾಶ್ ಮಾಡಬೇಕು, ಬಟ್ಟೆ ವಾಶ್ ಹಾಕಬೇಕು, ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡಬೇಕು. ಅದಾದಮೇಲೆ ಬ್ಲಾಗ್ ಎಡಿಟಿಂಗು. ಟೈಮ್ ಬಂದು ಇವಾಗ 11 o'clock ಆಗಿದೆ. ಆ್ಯಂಡ್ ಅವರು ಹೊರಡೋದೇ 12:30 ಆಗುತ್ತೆ ಮೈಸೂರಿಂದ. 12:30 ಅಂದರೆ 1:30, 2:30, 3 o'clock ಒಳಗೆಲ್ಲ ಬರ್ತಾರೆ. ಸೊ ಅಷ್ಟರೊಳಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಲೇಟೇ.
3 ಗಂಟೆ ಆಗುತ್ತೆ ಮಧ್ಯಾಹ್ನ ಊಟ ಎಲ್ಲ ಮಾಡೋದು ಅವರು ಯಾವಾಗಲೂ. ಸೊ ಅವ್ರ ಊಟದ ಟೈಮ್ಗೆ ಬರ್ತಾರೆ, ಅವ್ರ ಟೈಮ್ ಪ್ರಕಾರ. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ. ಸೊ ನಾನೀಗ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ತಾ ಇದ್ದೀನಿ. ಫಸ್ಟು ಬಟ್ಟೆ ವಾಶ್ಗೆ ಹಾಕ್ಬಿಡ್ತೀನಿ, ಯಾಕಂದರೆ ಮಿಕ್ಕಿದ ಕೆಲಸ ಎಲ್ಲ ಆಗೋಷ್ಟರೊಳಗೆ ಬಟ್ಟೆ ವಾಶ್ ಆಗಿರುತ್ತೆ. ಸೊ ದಟ್ ಒಣಗಾಕ್ಬಿಡ್ಬೋದು ಆಚೆ ಅಂತ ಹೇಳಿ. ಇದಾದಮೇಲೆ ನೆಕ್ಸ್ಟ್ ನಾನು ಮಾರ್ನಿಂಗ್ ಯೂಸ್ ಮಾಡಿದಂಥ ಪಾತ್ರೆ, ಬ್ರೇಕ್ಫಾಸ್ಟ್ಗೆ ಏನೇನು ಯೂಸ್ ಮಾಡಿದ್ದೆ ಅದನ್ನೆಲ್ಲ ಫಸ್ಟು ವಾಶ್ ಮಾಡ್ಕೊತೀನಿ. ನನಗೆ ಪಾತ್ರೆ ಸಿಂಕಲ್ಲಿದ್ದರೆ ಆಗಲ್ಲ, ಏನೋ ಒಂಥರ OCD ಅಂತ ಹೇಳ್ಬೋದು. ಪಾತ್ರೆ ಮಾತ್ರ ಸಿಂಕಲ್ಲಿ ನೋಡಬಾರ್ದು ನಾನು. ಸೊ ಈಗೆಲ್ಲ ಬಟ್ಟೆ ಆಗಿದೆ, ಒಣಗಾಕಕ್ಕೆ ಎಲ್ಲನೂ ತಗೊಳ್ತಾ ಇದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ನಾನು ಕೆಲಸ ಮಾಡಬೇಕಾದ್ರೆ ಟಿ ವಿಲಿ ಯೂಟ್ಯೂಬ್ ಹಾಕಿ ಮ್ಯೂಸಿಕ್ಸ್ನ ಪ್ಲೇ ಮಾಡಿರ್ತೀನಿ, ಸಮ್ಟೈಮ್ಸ್ ಪ್ಲೇ ಮಾಡಿರಲ್ಲ. ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಸೊ ನಮ್ಮನೆ ಹತ್ರ ಬಟ್ಟೆ ಒಣಗಿಸ್ಕೊಳ್ಳೋಕ್ಕೆ ಅಂತ ಯಾವ ಫೆಸಿಲಿಟೀಸು ಇಲ್ಲ. ಅಂದರೆ ಯೂಶ್ವಲಿ ಕೆಲವರು ಹಗ್ಗ ಎಲ್ಲ ಕಟ್ಟಿರ್ತಾರೆ, ಇಲ್ಲಾಂದರೆ ಇವಾಗ ಏನೇನೋ ಬಂದಿದೆ ಬಟ್ಟೆ ಒಣಗಾಕೋಕ್ಕೆ ಅಂತ. ಸೊ ನಮ್ಮ ಬಿಲ್ಡಿಂಗಲ್ಲಿ ಆ ಥರ ಫೆಸಿಲಿಟೀಸ್ ಎಲ್ಲ ಏನೂ ಇಲ್ಲ. ಸೊ ಟೈಮ್ ಬಂದು ಇವಾಗ 3:10 ಆಗಿದೆ, 3:15. ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ಇನ್ನೂ ಹೈವೇ ಕೂಡ ಹತ್ತಿಲ್ಲ. ಸೊ ಮಧ್ಯಾಹ್ನ ವೆಜ್ ಪಲಾವ್ ಮಾಡೋಣ ಅಂದ್ಕೊಂಡೆ, ಅವರು ಹೊರಟಿದ್ದೇ ಲೇಟ್ ಆಯಿತು. ಸೊ ಹಾಗಾಗಿ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ನಾವು ಮಧ್ಯಾಹ್ನ ಊಟ ಮಾಡಿದ್ವಿ. ಅನ್ನ ಮತ್ತು ಈರುಳ್ಳಿ ಗೊಜ್ಜು ಮಾಡಿಕೊಂಡು ಮುಗಿಸಿದ್ವಿ ಊಟನ. ಸೊ ಇವಾಗ ನೋಡೋಣ ಅವ್ರು ಬಂದಮೇಲೆ ಏನು ಮಾಡ್ತೀನಿ, ಹೇಗೋಗುತ್ತೆ ಅಂತ. ಅವ್ರು ಯಾಕೆ ಲೇಟ್ ಅಂತಂದರೆ, ಒಂದು ಇವತ್ತು ಸ್ವಲ್ಪ ಹೊರಗಡೆ ಬಿಸ್ನೆಸ್ಸು ಇತ್ತು ಅಪ್ಪಂಗೆ ಸಿಟಿಲಿ, ಅದನ್ನು ಮುಗಿಸ್ಕೊಂಡು ಕಾರ್ಗೆ ಟಯರ್ ತುಂಬ ಸೌದಿದೆ, ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿ ಟಯರ್ ಚೇಂಜ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದಾರೆ. ಸೊ ಇವಾಗ ಒಂದ್ಸಲ ಕಾಲ್ ಮಾಡ್ತೀನಿ ಹೊರಟಿದ್ದಾರೋ ಇಲ್ವೋ ಅಂತ. ಸೊ ಬನ್ನಿ ಮತ್ತೆ ಅವ್ರು ಬಂದಮೇಲೆ ಸಿಗ್ತೀನಿ. ಸೊ ನನ್ನ ಎಡಿಟಿಂಗ್ ಕೆಲಸ, ವಾಯ್ಸ್ ಓವರ್ ಕೊಡೋ ಕೆಲಸ ಎಲ್ಲ ನನಗೆ ಮಧ್ಯಾಹ್ನ 2 ಗಂಟೆ ಮೇಲೇ ಆಗೋದು. ಸೊ ಹಾಗಾಗಿ ಅವತ್ತು ಊಟ ಮುಗಿಸಿ ಬಟ್ಟೆ ಎಲ್ಲ ಒಣಗಾಕಿ ಈಗ ಎಡಿಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ. ಎಡಿಟಿಂಗ್ ಮಾಡಿ ಒಂದು ವ್ಲಾಗ್ ಅಪ್ಲೋಡ್ ಮಾಡಿ ಮಧ್ಯಾಹ್ನ ಈ ಥರ ಕಳೀತಾ ಇರ್ತೀನಿ. ಇಲ್ಲ ಅಂತಂದರೆ ಒಂದೊಂದು ದಿವಸ ನಿದ್ದೆ ಬರುತ್ತೆ, ಆವಾಗೆಲ್ಲ ನಿದ್ದೆ ಮಾಡಿಬಿಡ್ತೀನಿ. ಡ್ಯೂಟಿ ಮುಗಿಸ್ಕೊಂಡು 4:45 ಹಂಗೆ ನನ್ನ ಹಸ್ಬೆಂಡೇ ಮನೆಗೆ ಬಂದರು. ನಮ್ಮ ಅಪ್ಪ ಅಮ್ಮ ಮಾತ್ರ ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ಇನ್ನೂ ಬಂದಿಲ್ವ ಅವರು ಅಂತ ಹೇಳಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಟೈಮ್ ಬಂದು 6:30 ಆಗಿದೆ, ಅವ್ರು ಇನ್ನೂ ಬಂದಿಲ್ಲ. ಜಸ್ಟ್ ನಾವು ಕಾಲ್ ಮಾಡಿದರು, ಇನ್ನೊಂದು 2 ಮಿನಿಟ್ಸಲ್ಲಿ ರೀಚ್ ಆಗ್ತಾ ಇದ್ದಾರೆ. ಕರೆಂಟ್ ಬೇರೆ ಇಲ್ಲ ಇವತ್ತು. ಸೊ ನೋಡಬೇಕು, ನಂದು ಬೆಳಗ್ಗೆಯಿಂದ ವೆಜ್ ಪಲಾವ್ ಪ್ಲ್ಯಾನ್ ಫ್ಲಾಪ್ ಆಯಿತು. ಸೊ ಇವಾಗ ಏನಾಗುತ್ತೆ, ಅಟ್ಲೀಸ್ಟ್ ಶೂಟ್ ಮಾಡೋಕ್ಕೆ ಕರೆಂಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರು ಬರೋದಂತೂ ತೋರಿಸ್ತೀನಿ. ಡಿಸೈರ್ ಬರ್ತಾ ಇರೋದು ನೋಡಿ, ಅಲ್ಲಿಂದಾನೇ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅಲ್ಲಿದ್ದು ಲೈಟು ಹೇಗೆ ಹೊಡೆಯುತ್ತೆ ಅಂತ. ಅಪ್ಪಿ ಡಿಸೈರ್ ಬರೋದು ಹೆಂಗಷ್ಟು ಚೆನ್ನಾಗಿ ಗೊತ್ತಾಯ್ತು ಗೊತ್ತಾ? ನಿಮಗೂ ಗೊತ್ತಾಯ್ತಾ? ನೋಡು ನನ್ನ ಟಾರ್ಚ್ ಹೆಂಗಿದೆ, ಹಿಂದೆ ಯಾರೋ ಇದ್ದಂಗಿದೆ. ಓ ಕಾಣಿಸ್ತೇನೆ ಇಲ್ಲ, ನಾವಪ್ಪ ಬ್ಲ್ಯಾಕ್ ಬೇರೆ ಹಾಕೊಂಡ್ ಬಂದಿದೆ. ಕರೆಂಟ್ ಇಲ್ಲ. ಅದಕ್ಕೆ ಏನು ಸಮಾಚಾರ, ಏನು ವಿಷಯ ಹೇಳೇ ಇಲ್ಲ. ವಾ ನಮಗೆ ಅವಳು ಇದು ಸ್ಪೀಕರ್ ಇಟ್ಟಿದೀವಿ ಹಿಂದೆ, ನಿಜ ಗೊತ್ತಾಗಿಲ್ಲ, ಗೊತ್ತಾಗಿಲ್ಲ. ಡೋರ್ ಲಾಕ್ ಆಗಿಲ್ಲ.
ಹಾಯ್ 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 ಬನ್ನಿ. ನಾನು ಹೇಳಿದೆ ನಾನು ಬರ್ತಾ ಇದ್ದೀನಿ ಅಂತ, ಅವಳು ನಂಬಲಿಲ್ಲ. ಯಾರು ಹೌದಾ ಕುಳ್ಳ? ಇಲ್ಲ ಅವಳು ಹೇಳಿದ್ಲು, ಹಾಂ ನಾನು ಅವಳು ಇದಕ್ಕೆ ಹೋಗ್ತಿದ್ದಾಳೆ ಅನ್ಕೊಂಡೆ. ಇಲ್ಲೆಲ್ಲ ಗಾರ್ಡನಿಂಗ್ ಆಗೋಗಿದೆ. ಚೆನ್ನಾಗಿ ಬಂದಿದೆ. ಏನು ಘಮ ಅಂತ ಇದೆ. ಚಿಕ್ಕಮ್ಮ ಬರ್ಲಿಲ್ವಾ? ಚಿಕ್ಕಮ್ಮ ಇಲ್ಲ. ಹಾಯ್, ವೆಲ್ಕಮ್. ಏನು ಒಳ್ಳೆ ಹಾಡು ಬರ್ತಾ ಇದೆ. ತೊಳೆದಿಲ್ವಾ ಇವತ್ತು? ಹಾಯ್. ಕರ್ರ ಕಾಣ್ತಾ ಇದೆಯಾ ನೀನು, ಫುಲ್ ಬ್ಲ್ಯಾಕ್ ಹಾಕೊಂಡು. ಹಂಗೆ ಅನ್ನು ಅಯ್ಯೋ 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 ಅಯ್ಯೋ. ಇವಳು ಅರ್ಜೆಂಟ್ ಮಾಡ್ಬಿಟ್ಲು, ಏನಾಗ್ತಾ ಗೊತ್ತಾ, ವಿಡಿಯೋ ಬರಲ್ಲ ಅಂದ್ಬಿಟ್ಟು ಬೇಗ ಬಂದ ತಕ್ಷಣ ನಮ್ಮಪ್ಪ ಕಿಚನ್ಗೆ ಹೋದ್ರು, ಕಡಲೆಪುರಿ ಒಗ್ಗರಣೆ ಹಾಕ್ಬೇಕು ನಾನು ಅಂತ. ಸೊ ನಾನು ಅವರಿಗೆಲ್ಲ ಥಿಂಗ್ಸ್ ಕೊಡ್ತಿದ್ದೆ ಏನೇನು ಬೇಕಂತ. ಇದೆಲ್ಲ ಉರಿಗಡ್ಡೆ ಅಲ್ವಾ? ಅಷ್ಟ ಬಾರ ಇಲ್ಲಿ. ಪುರಿ ಅಲ್ಲ ಪುರಿ. ಪುರಿ ಕೊಡು. ಸುಶ್, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಕಡಲೆಪುರಿ ಒಗ್ಗರಣೆ ಹಾಕ್ತಾ ಹಾಕ್ತಾ ನಮ್ಮಪ್ಪ ಹೇಗೆ ಮಾಡೋದು ಅಂತ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಕೇಳಿ ತುಂಬ ಫನ್ನಿ ಆಗಿದೆ. ಇದೆಲ್ಲ ಕಳ್ಸದಾ? ಮೈಸೂರಲ್ಲಿ ಇದ್ರೆ ಡುಮ್ಮಿ ತರ ಕಾಣ್ತಾಳೆ, ಇಲ್ಲಿ ಸಣ್ಣ ಕಾಣ್ತಾ ಇದ್ದಾಳೆ. ಈ ಡ್ರೆಸ್ ಇದು ನಿಂದೆ ಸೆಲೆಕ್ಷನ್ ಅಂಟಿರುತ್ತೆ ಮೈಗೆ. ವಿಶಾಲ್ ನಂಗೆ ಹಿಂಗ ಅಂಟ್ಕೊಂಡಿರ್ಬೇಕು ಮೈಗೆ, ನನಗೆ ಫ್ರೀಯಾಗಿ ಲೂಸ್ ದೊಡ್ಡಗ್ಲ ಇರ್ಬೇಕು. ಮನೆಯೊಳಗಿದ್ರೆ ಯಾರೋ ಬರಲ್ಲ. ಸೊ ಹಿಡ್ಕೊ. ಇದೊಂದು ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆಲ್ಲ ಹಾಕ್ತದಷ್ಟು. ಏನಿದು ಅನಿಲ್ ಕಡಲೆಪುರಿ? ಹಂಗಿಲ್ಲ, ಅನಿಲ್ ಶಾವ್ಗೆ ಪ್ರಿಂಟು. ಟೈರು ಸೌಟೋಗಿತ್ತು ಎರಡು. ಫ್ರಂಟ್ ಎರಡು ಚೇಂಜ್ ಮಾಡು. ಇದು ಜುಬ್ಬಕು ಹಲೋ ಹೇಳಿ. ಬೆಂಗಳೂರಿಗೆ ಬಂದಿದ್ದೀವಿ ಮಗಳ ಮನೆಗೆ. ನಮ್ಮಪ್ಪ ಲೈಟಿಂಗ್ ನೋಡಿ ಹೆಂಗ್ ಸೆಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಕಡಲೆ ಬೀಜ ಹಾಕಿ ಕೈ ರೇಖೆ ನೋಡಿ ಹೋಯ್ತು ಕಡಲೆ ಬೀಜನಲ್ಲ. ಬೋಲ್ಬೇಕಾ? ಹಂಗೆ ಹಾಕ್ತೀಯಾ? ವಿಡಿಯೋ ಮಾಡ್ಕೊಳ್ಳೋ. ಆಗ್ತಿದೆ. ಇದು ಸರಿ ಇಲ್ಲ ಕಡೆ. ನೀನೇ ಕೊಡ್ಸಿರೋದು ಅದು. ಕರೆಕ್ಟು. ಇಲ್ಲ, ವಾಶ್ರೂಮ್ ಸ್ಮೆಲ್ಗೆ 24 hours ಎಕ್ಸಿಟ್ ಆಫ್ ಮಾಡ್ದಂಗೆ ಇಲ್ಲಿ. ಒಂದು ರೂಮ್ ಕ್ಲೋಸ್ ಮಾಡುತ್ತೆ, ಅಲ್ಲೇ ಇಟ್ಬಿಡಿ. ಸೀದೆ ಕಡಲೆ ಉರಿಗಡ್ಲೆ ಉರಿಯೋದು. ನೋಡಿ ಗೋರ ಪ್ರಮೇಯನೇ ಇರೋದಿಲ್ಲ ಅದು. ಅದರಲ್ಲಿ ಹಿಡಿಲಾರ್ದಂತ ಕಡಲೆ ಬೀಜಗಳೆಲ್ಲ ಅದೇ ಉದುರ ಹೋಗ್ತದೆ ನೋಡಿ.
ಕೆಂಪಗೆ ಬಂದಿದೆಯಾ? ಟಾರ್ಚ್ ಆನ್ ಮಾಡಿ ಈ ಕಡೆ ನೋಡಿ. ಏನ್ ಕೆಂಪು ಬಂದಿದ್ಯಾ? ಇಳಿದಲ್ಲ, ಕಾಣಿಸ್ತಾ ಇಲ್ಲ. ಯಾವ್ದಕ್ಕೋ? ಹ್ಮ್ ಬಾಂಡ್ಲಿ ಚಿಕ್ಕದೇ ಇಲ್ಲಿ ತೊಳೆದಿರೋದೇ ಇರೋದ ಕಾರಣ ದೊಡ್ಡ ಬಾಂಡ್ಲಿನೇ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಈ ಪರಿಸ್ಥಿತಿ ನೋಡಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಮನೆ ಈ ಕಡೆಯಿಂದ ಬಂದು ವಿಡಿಯೋ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಬಾಂಡ್ಲಿ ಚಿಕ್ಕದಿಲ್ಲ ಅದರಲ್ಲೂ ದೊಡ್ಡ ಬಾಂಡ್ಲಿನೇ ಈ ತರ ಬೆಂಡ್ ಮಾಡಿ ದೊಡ್ಡ ಕ್ಯಾರೆಟ್ ಬೀಜ ತಕೊಂಡು ನಾನು ಈರುಳ್ಳಿ ಬಟ್ಟೆ ಬದಲು ಎಸ್ಕೊ ಬರ್ತೀನಿ. ಶಾಪ್ ಮಾಡ್ಬಿಡ್ತೀನಿ. ಕರ್ಬೇವಿನ ಸೊಪ್ಪಿನಿದೆ ಫ್ರಿಡ್ಜ್ ಅಲ್ಲಿ ಇದೆ ಅಮ್ಮ, ಕರ್ಬೇವಿನ ಸೊಪ್ಪು ಕೊಡು. ಕರೆಕ್ಟ್. ನಾನು ದಾಲ್ ತಡ್ಕೊ ಮಾಡಿದ್ರೆ ಸಾಸಿವೆ ಹಾಕದೆ ತಡ್ಕೊ ಮಾಡ್ಬೇಕಾಯ್ತಲ್ಲ. ನೋಡಿ ಕಡಲೆಬೇಳೆ ಹೆಂಗೆ ಚೆನ್ನಾಗಿ ಫ್ರೈ ಆಯ್ತಾ ಇದೆ. ಹಂಗೆ ವಾಸನೆ ಗೊತ್ತೈತೆ. ಬೇಗ ಬೇಗ ದೊಡ್ಡ ಸೊಪ್ಪು ತರ ಮಾಡಬೇಡಿ ನೀವು. ಹಾಕಿ. ಮಾಡ್ಕೊಳ್ಳೋ ಅಭ್ಯಾಸ ಅಂತೂ ಇಲ್ವೇ ಇಲ್ಲ ಬಿಡಿ. ಶೆಫ್ ಯಾರಿಗೂ ತೊಂದರೆ ಮಾಡಲ್ಲ, ಅವ್ರು ಬೇಕಾಗಿದ್ದಲ್ಲ ಅವರೇ ತಗೋತಾರೆ. ಎಲ್ಲ ಮುಂದಕ್ಕೆ ಇಟ್ಕೊಂಡು ಮಾಡ್ಬೇಕು. ತಗೊಳಲ್ಲ, ಮಾಡಕ್ ಮುಂಚೆನೆ ಎಲ್ಲ ಎತ್ತಿಟ್ಕೋತಾರೆ ಅಲ್ವಪ್ಪ? ತಪ್ಪು ಈ ತರ ಎಲ್ಲ ಮಾಡಲ್ಲ, ಅಡ್ಜಸ್ಟ್ ಮಾಡ್ಕೊಂಡು. ಸ್ಟಫ್ ಅಲ್ಲ ಶೆಫ್. ಸ್ಟಫ್ ಅಂದ್ರೆ ಏನೇಳಿ ತಗೋ ಇದಕ್ಕೆ ಇದಾಕು. ಕೆಂಪು ಮೆಣಸು, ಒಂದಕ್ಕೆ ಉಪ್ಪು. ಮಾಡ್ತಿರಲ್ಲ ನೀವು ಸ್ಟಫ್, ಅದು ಸ್ಟಫ್. ಹೊಸರಾಜಿನಲ್ಲಿ ಕಳ್ಸ್ಬಿಟ್ಟಿಲ್ಲ. ಏನಾದ್ರಪ್ಪ ತುಂಬಿಗೆ ಮಾಡಕ್ಕೆ ಹೇಳೋಣ ಬಿಡ್ರಿ ಅಂದ್ರೆ ಬೇಡ ನನ್ನ ಮಗ ಸಿದಿಸ್ಬಿಡ್ತಾನೆ ಅಂತ. ಇದು ನೋಡಿ ಅಪ್ಪ ಏನು ಹೇಳಕ್ ಮಾಡಿ. ಅಪ್ಪ ಕಡಲೆ ಬೀಜ ಹಾಕ್ಬಿಟ್ಟು ಫಸ್ಟು. ಅಯ್ಯೋ ಹೋಯ್ತು, ಕಡಲೆ ಬೀಜ ಎಲ್ಲ ಹೋಯ್ತು ಅಂತ ಟಾರ್ಚ್ ಬಿಡೋದಕ್ಕೆ. ಇದು ಉಪ್ಪಿದೆ. ಮನೆಗೆ ಬಂದ ತಕ್ಷಣ ಅತಿಥಿಗಳಿಗೆ ಕೆಲಸ ಹಚ್ಚಿಗಳು. ಪುಡಿ ಉಪ್ಪು, ಪುಡಿ ಉಪ್ಪು, ಪುಡಿ ಉಪ್ಪಲ್ಲ. ಅಲ್ಲಿ ಮೇಲೆ ಅಬ್ಬಾ, ನಾನ್ ಹೇಳಿದ್ ಸತ್ಯ, ಅದಕ್ಕೆ ಕರೆಂಟ್ ಬಂದಿದ್ದು. ಅಪ್ಪ ಫಸ್ಟು ಇದು ಮಾಡ್ಬಿಡ್ಲಿ ಅಂತಿತ್ತು. ಬಸವರಾಜ್ ಎಲ್ಲೋದ್ರು? ನೀ ಚಂದಾನೆ, ನಿನ್ನೊಗ್ಗರಣೆ ಪುಡಿ ಚಂದಾನೆ. ಒಂದು ಕಡಲೆಪುರಿ ಒಗ್ಗರಣೆ ಹಾಕೋಕ್ಕೆ ನಮ್ಮಪ್ಪ ಕಿಚನ್ ಎಲ್ಲ ಮಿಸ್ ಮಾಡಿಟ್ಟಿದ್ರು. ಸೊ ಅದನ್ನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ ಸೇಮ್ ಟೈಮ್ ನಮ್ಮ ಅಕ್ಕ ಏನು ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೇಳಿ ಫ್ರೈಡ್ ರೈಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಕೊಳ್ತಾ ಇದ್ಲು, ರೆಡಿ ಮಾಡ್ಕೊಳ್ತಾ ಇದ್ಲು. ನಮ್ಮಪ್ಪ ನೋಡಿ ಕಡಲೆಪುರಿ ಒಗ್ಗರಣೆ ಹಾಕಿ ಎಲ್ರಿಗೂ ಸರ್ವ್ ಮಾಡಿದ್ದು ಆಯಿತು. ಆ್ಯಂಡ್ ಎಲ್ಲ ಕೂತ್ಕೊಂಡು ತಿಂತಾಯಿದ್ರು. ಆ್ಯಂಡ್ ನಾನು ಅವರಿಗೆಲ್ಲ ಕಾಫಿ ಟೀ ರೆಡಿ ಮಾಡ್ತಾಯಿದ್ದೆ. ಸೊ ಅದೇ ಟೈಮಲ್ಲಿ ಇವರೆಲ್ಲ ಕಡಲೆಪುರಿ ತಿಂದ್ಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ಮಾತಾಡಿಕೊಂಡು. ನಾನು ಕಾಫಿ ಮಾಡಿಕೊಂಡು ಹಾಗೆ ಸ್ವಲ್ಪ ಕಿಚನ್ ಮೆಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಮ್ಮಪ್ಪ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಸೆಕೆ ಆಗ್ತಿತ್ತಂತೆ. ಫ್ಯಾನ್ ಹಾಕೊಂಡ್ರೂ ಸೆಕೆ ಆಗ್ತಿದೆ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ವೆಟ್ ಆಗ್ತಾ ಇದ್ದಾರೆ ಅಂತ. ಹಾಗಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ ಪಾಪ. ಆ್ಯಂಡ್ ಗ್ರಾಸ್ ಮ್ಯಾಟ್ ಮೇಲೆ ಏನೇ ಬಿದ್ದರೂ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀನಿ ನಾನು. ಬಿಕಾಸ್ ಅದು ನೀಟಾಗಿ ಕಾಣ್ಬೇಕು ನನಗೆ, ಇಲ್ಲಾಂದರೆ ಏನೋ ಒಂಥರ ಇನ್ಕಂಪ್ಲೀಟ್ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಅಕ್ಕ ಬಸವರಾಜ್ ಅವ್ರಿಗೆ ಕ್ರಿಸ್ಮಸ್ ಅಂತ ಯಾರೋ ಕೇಕ್ ಕೊಟ್ಟಿದ್ರು ಆಫೀಸಲ್ಲಿ. ಸೊ ಅದನ್ನು ಓಪನ್ ಮಾಡ್ತಾಯಿದ್ಲು. ಅದನ್ನು ಮುಗಿಸ್ಕೊಂಡು ನಾವು ಕಿಚನ್ಗೆ ಬಂದ್ವಿ. ಅವಳು ಫ್ರೈಡ್ ರೈಸ್ಗೆ ಮತ್ತು ದಾಲ್ ತಡ್ಕ ಮಾಡಿದ್ಲು. ಸೊ ಅದನ್ನು ಏನೇನು ಬೇಕು ಅವಳಿಗೆ ಎಲ್ಲ ಕೊಡ್ತಾಯಿದ್ದೆ ಥಿಂಗ್ಸು, ಹೇಳ್ತಾಯಿದ್ದೆ, ಗೈಡ್ ಮಾಡ್ತಿದ್ದೆ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ. ಸೊ ಅದೇ ಟೈಮ್ಗೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ.
ಆ್ಯಂಡ್ ನಮ್ಮಮ್ಮ ನಿನ್ನೆ ಅಷ್ಟೇ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ರು. ಇವತ್ತು ವಾಪಸ್ ಅವ್ರು ಬರ್ತಾನೂ ಕೂಡ ಹಣ್ಣೆಲ್ಲ ತೊಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ಜೋಡಿಸಿಡ್ತಾಯಿದ್ರು ಕೆಳಗಡೆ ಕೂತ್ಕೊಂಡು. ಸೊ ಹಾಗೆ ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಅಕ್ಕ ಕುಕ್ಕಿಂಗ್ ವಿಷಯದಲ್ಲಿ ತುಂಬ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಆ್ಯಂಡ್ ಎಷ್ಟೇ ಜನಕ್ಕೆ ಮಾಡು ಅಂತ ಅಂದ್ರೂ ಕೂಡ ಮಾಡ್ತಾಳೆ. ಅಷ್ಟು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾಳೆ. ನೀವು ಒಂದು 20-30 ಮೆಂಬರ್ಸ್ಗೆ ಹೇಳಿದ್ರು ಕೂಡ ಕುಕ್ಕಿಂಗ್ ಮಾಡ್ತಾಳೆ. ಸೊ ಅಷ್ಟು ಕ್ಯಾಪೇಬಲ್ ಆಗಿದ್ದಾಳೆ ಅವಳು. ಸೊ ನಮ್ಮ ಮನೆಗೆ ಬಂದಾಗ ಯಾವಾಗಲೂ ಅಮ್ಮನೇ ಅಡುಗೆ ಮಾಡ್ತಾಯಿದ್ರು. ಇವತ್ತು ಸರ್ಪ್ರೈಸ್ ಆಗಿ ನಮ್ಮ ಅಕ್ಕ ಬಂದಿರೋದ್ರಿಂದ ಅವಳ ಕೈಲಿ ಫ್ರೈಡ್ ರೈಸ್ನ ಮಾಡಿಸ್ತಾ ಇದ್ದಾರೆ. ಸೊ ಅಮ್ಮನಿಗೆ ಡಿನ್ನರ್ ಟೆನ್ಷನ್ ಇಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಮ್ಮನೇ ಪ್ರಿಪೇರ್ ಮಾಡಿದ್ದು. ನನಗೆ ಕಿಚನ್ ಅಲ್ಲಲ್ಲೇ ಕ್ಲೀನ್ ಆಗಿಬಿಡ್ಬೇಕು. ತುಂಬ ಮೆಸ್ಸಿಯಾಗಿ ಇಟ್ಕೊಳ್ಳೋಕ್ಕೆ ನಂಗೆ ಇಷ್ಟ ಆಗಲ್ಲ. ಅಫ್ಕೋರ್ಸ್ ನನಗೆ ತುಂಬ ಆರ್ಗನೈಸ್ಡಾಗಿ ಇಡೋಕ್ಕೆ ಬರೋಲ್ಲ ಕಿಚನ್ನ. ಬಟ್ ನನಗೆ ಮೆಸ್ ಆಗಬಾರ್ದು. ಕಿಚನ್ ಫ್ರೀಯಾಗಿ ಕಾಣಬೇಕು ಸ್ಲ್ಯಾಬ್ ಎಲ್ಲ. ಆ್ಯಂಡ್ ನನಗೆ ನಮ್ಮ ಅಕ್ಕ ಸುಮಾರು ಥರ ಕೇಕ್ಗಳು ಮಾಡ್ತಾಳೆ. ಬ್ರೌನಿ ಮಾಡೋದಾಗಿರ್ಬೋದು, ಅಥವಾ ಕ್ಯಾರೆಟ್ ಕೇಕ್ ಆಗಿರ್ಬೋದು, ಫ್ರೂಟ್ ಆ್ಯಂಡ್ ನಟ್ ಕೇಕ್ ಆಗಿರ್ಬೋದು. ತುಂಬ ಅಂದರೆ ತುಂಬ ವೆರೈಟೀಸ್ ಕಲ್ತಿದ್ದಾಳೆ ಅವಳು. ಸೊ ಹಾಗಾಗಿ ಅವಳು ಮಾಡೋ ಅಂಥ ಕೇಕ್ಸ್ ಎಲ್ಲ ನಂಗೆ ಇಷ್ಟ ಆಗುತ್ತೆ. ಬಿಕಾಸ್ ಅವಳ ಹತ್ರ ಎಗ್ಲೆಸ್ ಕೇಕ್ ಕೂಡ ಮಾಡಿಸ್ಕೊಬೋದು. ಸೊ ಹಾಗಾಗಿ ಅದಕ್ಕೆ ಏನೇನು ಬೇಕು ಎಲ್ಲ ಐಟಮ್ಸ್ನು ಮನೇಲಿ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಏನೇ ಕೇಳಿದ್ರು ಕೂಡ ಮಾಡಿಕೊಡ್ತಾಳೆ ಕುಕ್ಕಿಂಗ್ ಅಂತ ಬಂದಾಗ. ಸೊ ಐ ಥಿಂಕ್ ನಮ್ಮ ಜೀಜು ತುಂಬ ಲಕ್ಕಿ ಅನಿಸುತ್ತೆ. ಈ ಕುಕ್ಕಿಂಗು ಅವಳು ಮಾಡಿರೋದನ್ನು ತಿನ್ನೋಕ್ಕೆಲ್ಲ ಅವ್ರು ತುಂಬ ಲಕ್ಕಿ ಅಂತ ಅಂದ್ಕೊಳ್ತೀನಿ. ಬಟ್ ನನಗೆ ಕುಕ್ಕಿಂಗಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಸೊ ಅವಳ ರೇಂಜಿಗೆಲ್ಲ ನಾನು ಮಾಡಿಲ್ಲ ಯಾವತ್ತೂ. ಸೊ ನಾನು ಮಾಡ್ಕೊಳ್ಳೋದೇ ಡಿಫ್ರೆಂಟ್ ಆಗಿರುತ್ತೆ, ಅವಳು ಮಾಡ್ಕೊಳ್ಳೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ಫೈನಲಿ ಅವಳು ಏನು ಪ್ರಿಪೇರ್ ಮಾಡಿದ್ಲು, ನಾವೆಲ್ಲ ಹೇಗೆ ಊಟ ಮಾಡಿದ್ವಿ, ಅದು ಯಾವುದೂ ನಾನು ಶೂಟ್ ಮಾಡಿಲ್ಲ. ಬಟ್ ಅವಳು ಮಾಡಿದ್ದು ನಾನು ಪ್ಲೇಟಲ್ಲಿ ಸರ್ವ್ ಮಾಡಿದಾಗ ಒಂದು ಫೋಟೋ ತಗೊಂಡಿದ್ದೆ. ಅದನ್ನು ಬೇಕಾದರೆ ಆ್ಯಡ್ ಮಾಡ್ತೀನಿ ಈ ವಿಡಿಯೋಗೆ. ಸೊ ವೆಜ್ ಫ್ರೈಡ್ ರೈಸ್ ರೆಡಿ ಆಗಿದೆ, ಇನ್ನೇನು ತಿನ್ನಬೇಕಷ್ಟೆ. ಸೊ ನೈಟ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ ಮಾಡೋಕ್ಕೆ. ಹೆಂಗಿದೆ ಪಲಾವ್? ಅಮ್ಮ ಮಾಡಿದ್ದು. ಇಲ್ಲಿ ಫೋಕಸ್ ಮಾಡು. ಇದು ನಾನು ನೆನ್ನೆ ರಾತ್ರಿ ಮಾಡಿದ್ದು. ಏನದು? ತಡ್ಕ, ದಾಲ್ ತಡ್ಕ. ದಾಲ್ ತಡ್ಕ. ಆ್ಯಂಡ್ ಈಗ ನಾನು ನಮ್ಮ ಅಕ್ಕ ಸೇರ್ಕೊಂಡು ಅಪ್ಪನ ಜಸ್ಬೇಕ್ ಹತ್ರ ಕಳಿಸ್ತಾ ಇದ್ದೀವಿ. ನನಗೆ ಯಾಕೋ ಪೈನಾಪಲ್ ಪೇಸ್ಟ್ರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನನಗೆ ಅಕ್ಕನಿಗೆ 2 ಪೀಸ್ ತೊಗೊಂಡು ಬಾ ಅಂತ ಕಳಿಸಿದ್ದು. ಬಟ್ ಅವರು 1 kg ತೊಗೊಂಡು ಬಂದಿದ್ದಾರೆ. ಆಮೇಲೆ ನೋಡಿ ಆ ವಿಡಿಯೋ ಹೇಗಿದೆ ಅಂತ. ಹಾಗೆ ಸುಮಾರು ಜನಕ್ಕೆ ನನ್ನ ಸೀಮಂತ ಹತ್ರ ಇರೋದ್ರಿಂದ ಫೋನ್ ಮಾಡಿ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಆ ಕೆಲಸನೂ ಜೊತೆಗೆ ಆಗ್ತಾ ಇದೆ. ಸೊ ಫೈನಲಿ ನಾವಪ್ಪ ಪೇಸ್ಟ್ರಿ ತೊಗೊಂಡು ಬಂದರು. 1 kg ಅಲ್ಲಿ ನೋಡೆ ಹರ್ಷಿತಾ, ಒಂದೊಂದು ಕೆಜಿನ ಒಂದು ವಾರ ನಾನೇನು ಹಸುನ 1 kg ತಿನ್ನಕ್ಕೆ. ಒಂದು ವಾರ ಇಟ್ಕೊಂತೀನಿ. ಬಾಸುಮತಿ ಅಕ್ಕಿ ಎಲ್ಲ ಹಾಕ್ಬಿಟ್ಟವ್ರೆ. ತಂದ್ಕೊಟ್ಟಿದ್ದಾರೆ. 2 ಪೀಸ್ ಕೇಳಿದ್ರೆ 1 kg ತಂದಿದ್ದಾರೆ. ಉಪ್ಪು ಕೇಕ್ ಹೆಂಗಿತ್ತು? ಉಪ್ಪು ತಂದ್ಬಿಟ್ಟು ಅದನ್ನ 1 kg ತಂದಿದ್ದೆಲ್ಲ ನೀನು. ಆ್ಯಂಡ್ ಅಮ್ಮನೇ ಮನೆಯೆಲ್ಲ ಕಸ ಗುಡಿಸಿ ದೀಪ ಹಚ್ಚಿ ಎಲ್ಲ ಕೆಲಸ ಮುಗಿಸ್ಕೊಟ್ಟು ಹೋಗ್ತಾ ಇದ್ದಾರೆ ರೆಡಿ ಆಗಿ. ಇನ್ಫ್ಯಾಕ್ಟ್ ಮಧ್ಯಾಹ್ನ ಅಡುಗೆ ಮಾಡೋ ಕೆಲಸ ಕೂಡ ಇಲ್ಲ ನನಗೆ. ಸೊ ಇವಾಗೆಲ್ಲ ರೆಡಿಯಾಗಿ ಹೊರಟಿದ್ದಾರೆ. ಮಧ್ಯಾಹ್ನ ಒಂದು 12:30 ಆಗಿತ್ತು. ಸೊ ಅವ್ರು ಹೊರಟಾಗ ನಾನು ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರು ತಿಂಡಿ ಮಾಡಿಕೊಂಡು. ವಾಪಸ್ ಒಂದು 10 minutes ಇದೆ ಅವ್ರು ಹೊರಡೋಕ್ಕೆ ಅನ್ನುವಾಗ ಕಾಲ್ ಮಾಡಿದ್ದೆ. ಆವಾಗ ಬಂದಿದ್ದರು. ಯಾರಿಗೂ ಪಾಸ್ಪೋರ್ಟ್ ತೆಗಿಯಕ್ಕೆ ಬರಲ್ಲ.
ಇದು ಕಾರಡಲಿ ಮಾಡ್ಕೊಳ್ಳೋದು ಜಾಸ್ತಿ. ಡಬ್ಬ ನೋಡು ಮನೆ ಅಲ್ಲೋಗಿದೆ ಬಿಳಿದು, ಎಲ್ಲಿ ಅಲ್ಲಿ ರೋಡಲ್ಲಿ ಅಲ್ಲಿದೆ ರೋಡಲ್ಲಿ ಎಲ್ಲಪ್ಪ ಅಲ್ಲೊಳ್ಳೆ ನಿಲ್ಸೋದು ಗಾಡಿನ ಏರ್ಕೊಡ್ಸೋದು. ಏನು ಅಯ್ಯೋ ಸಾರಿ. ಅದು ನಮ್ಮ ಶಶಿ ಡ್ರೈವರ್ ಹುಬ್ಳಿಗೆ ಬಂದಿದ್ದು ಅವಾಗ. ಬಾಯ್. ಹಾಂ ಬಾಯ್. ಬಾಯ್. ಈಗ ಅಲ್ಲ ಅಪ್ಪಿ. ಆಮೇಲೆ ವಿಡಿಯೋ ಕಾಲ್ ಮಾಡ್ತಾಳೆ. ಬಾಯ್ ಬಾಯ್ ಬಾಯ್. ಹಾಂ ಹಾಂ ಬಾಯ್. ಸ್ನೇಹಿತರೆ, ಅಪ್ಪ ಅಮ್ಮ ಹೋದರು. ಟೈಮ್ ಬಂದು ಅವರು ಹೊರಟಾಗ ಒಂದು 12:30 12:25 12:30 ಆಗಿತ್ತು. ಅವ್ರು ಹೋದಂಗೆ ಬಸವರಾಜು ಒಂದು 5 ನಿಮಿಷ ಇದ್ದರು, ಮತ್ತೆಲ್ಲ ಒಟ್ಟಿಗೆ ಹೋದಂಗೆ ಆಗ್ಬಿಡುತ್ತೆ ಅಂತೇಳಿ. ಸೊ ಅವರೂ ಈಗ ಆಫೀಸ್ಗೆ ಹೋದರು. ಈಗ ಇನ್ನೊಂದು 20-30 ಮಿನಿಟ್ಸಲ್ಲಿ ವಾಪಸ್ ಬರ್ತಾರೆ. ಲಂಚ್ ಅವರ್ ಆಗುತ್ತೆ ಅವ್ರಿಗೆ. ಸೊ ಲಂಚ್ಗೂ ನನಗೇನು ಕೆಲಸ ಇಲ್ಲ ಪ್ರಿಪೇರ್ ಮಾಡೋಕ್ಕೆ. ಅಮ್ಮನೇ ಮಾಡಿಟ್ಟು ಹೋಗಿದ್ದಾರೆ. ಬೆಳಗ್ಗೆದು ವೆಜ್ ಪಲಾವ್ ಇದೆ. ಸೊ ಹಾಗಾಗಿ ಏನೂ ಕೆಲಸ ಇಲ್ಲ ಇವಾಗ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಹೋದರು ಅಂತ ಬಿಡ್ಡು ಬಂದಿದ್ದಾನೆ ನೋಡಿ. ಸೊ ಬಿಡ್ಡು ನನಗೆ ಅಕಂಪನಿ ಕೊಡ್ತಾನೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಅಪ್ಪ ಅಮ್ಮ ಬಂದರು ಹೋದರು. ಅವ್ರು ಯಾವಾಗ ಬಂದರು ಈವ್ನಿಂಗ್ ಒಂದು 6:37 ಹಂಗೆ ಬರ್ತಾರೆ. ಇಲ್ಲಿ ಬಂದು ಡಿನ್ನರ್ ಮಾಡೋದಾಗುತ್ತೆ, ಮತ್ತು ಮಲಗೋದಾಗುತ್ತೆ, ಮತ್ತು ಬೆಳಗ್ಗೆ ಎದ್ದಳು, ಮತ್ತು ಬೆಳಗ್ಗೆ ಹೊರಡೋಕ್ಕೆ ರೆಡಿ ಆಗು. ಸೊ ಬಂದಾಗಲೆಲ್ಲ ಈ ಥರನೇ ಇರುತ್ತೆ. ಅದು ಬಿಟ್ಟು ನನ್ನ ಎಕ್ಸಾಮ್ಸ್ ಟೈಮಲ್ಲಿ ಅಮ್ಮ ಬಂದು ಒಂದೊಂದು ವೀಕ್ ಇರ್ತಿದ್ರಷ್ಟೇ. ಸೊ ಅಷ್ಟೇ. ಹೀಗಿತ್ತು ಅಪ್ಪ ಅಮ್ಮ ಬಂದಿದ್ದ ವ್ಲಾಗ್. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ನಾವು ಮಂಡೇ ವಾಪಸ್ ಮೈಸೂರಿಗೆ ಹೋಗಬೇಕು. ಬಿಕಾಸ್ ಟ್ಯೂಸ್ಡೇ ನನಗೆ ಚೆಕಪ್ ಇದೆ. ಸೊ ಚೆಕಪ್ ಮುಗಿಸ್ಕೊಂಡು ಸ್ಕ್ಯಾನಿಂಗ್ ಡೇಟ್ ತೊಗೊಂಡು ಸೀಮಂತ ಆಗಿ ಒಂದು 2 ಡೇಸ್ಗೆ ಸ್ಕ್ಯಾನಿಂಗ್ ಬೀಳುತ್ತೆ ನನಗೆ. ಸೊ ನೋಡೋಣ ಹೇಗೋಗುತ್ತೆ ಅಂತ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ದಟ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.